ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಯೋಜನೆ ನಿರಾಕರಣೆ ಸಲ್ಲದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ನೋಂದಾಯಿತ ಯಾವುದೇ ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಯೋಜನೆಯನ್ನ ನಿರಾಕರಿಸುವಂತಿಲ್ಲ. ಇಂತಹ ದೂರುಗಳು ಕೆಲವು ಆಸ್ಪತ್ರೆಗಳ ವಿರುದ್ಧ ಬಂದಿದೆ. ಇದನ್ನು ಆರೋಗ್ಯ ಇಲಾಖೆಯು ಗಂಭೀರವಾಗಿ ಪರಿಗಣಿಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವು ಆಸ್ಪತ್ರೆಗಳಲ್ಲಿ ಯೋಜನೆ ಮತ್ತು ಆರೋಗ್ಯ ಮಿತ್ರ ಸಿಬ್ಬಂದಿ ಇದ್ದರೂ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಇಲ್ಲ ಎಂದು ಹೇಳಿ ಪೂರ್ಣ ಶುಲ್ಕ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ನಡೆಸಿದ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದೆ ಎಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಪ್ರಥಮ ಮತ್ತು ದ್ವಿತೀಯ ಹಂತದ ಕಾಯಿಲೆಗಳಿಗೆ ಹೊರಗೆ ರೆಫರಲ್ ಕೊಡುವುದಿಲ್ಲ. ಕ್ಯಾನ್ಸರ್ ಸಹಿತ ತೃತೀಯ ಹಂತದ ಚಿಕಿತ್ಸೆಗೆ ರೆಫರಲ್ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಲ್ಲ, ಈ ಬಗ್ಗೆ ಸಾಕಷ್ಟು ಪತ್ರಗಳು ಬರೆದಿದ್ದೀವಿ. ಮೊನ್ನೆ ಈಗ ಒಂದು ವಾರದಿಂದ ಕೂಡ ಒಂದು ಪತ್ರ ಬರೆದಿದ್ದೀನಿ. ಏನಂತಂದರೆ, ಸರ್ಕಾರದ ನಿಯಮಾನುಸಾರ ಏನೇನು ನೋಂದಾಯಿತ ಆಸ್ಪತ್ರೆಗಳಿದ್ದಾವೆ, ಯಾವ್ಯಾವ ಸೇವೆಗಳಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳಲಾಗಿದೆ, ಆ ಸೇವೆಗೆ ತಕ್ಕಂತೆ ಒಡಂಬಡಿಕೆಗೆ ತಕ್ಕಂತೆ ಸೇವೆಗಳನ್ನು ಅವರು ನೀಡಬೇಕಾಗುತ್ತೆ. ಈಗ ನಿನ್ನೆ ಪ್ರಶ್ನೆ ಬಂದಿದ್ದದು ಎನಪಯ್ಯ ಕೊಡಿಯಾಲ್ಬೈಲಲ್ಲಿ ಇದೆ ಅಂತ. ಅಲ್ಲಿಗೆ ಕೊಡಿಯಾಲ್ಬೈಲಲ್ಲಿ ಕಾರ್ಡಿಯಾಲಜಿ ಇದೆ, ನ್ಯೂರಾಲಜಿ ಇದೆ, ಯೂರಾಲಜಿ ಇದೆ. ಇನ್ನೊಂದು ಫೆಸಿಲಿಟಿ ಉಂಟು, ಅಷ್ಟು ಫೆಸಿಲಿಟಿ ಕೊಡಿಯಾಲ್ಬೈಲ್. ಇನ್ನು ಏನಪ್ಪ ದೇರಲ್ಕಟ್ಟೆಯಲ್ಲಿ 14 ವಿವಿಧ ವಿಭಾಗಗಳಲ್ಲಿ, ವೈದ್ಯಕೀಯ ವಿಭಾಗಗಳಲ್ಲಿ ಸೇವೆ ತಗೋಬೋದು. ಹೌದು, ಎಲ್ಲ ಮೇಜರ್ ಹಾಸ್ಪಿಟ್ಲ್ಗಳಲ್ಲಿ ಖಂಡಿತ ಇಲ್ಲ. ಇದು ಕೂಡ ಒಂದು 2A 2B ಏನಿದೆ ಪ್ರೊಸೀಜರ್ ಕೋಡು, ಅದು ಸೆಕೆಂಡ್ರಿ ಮತ್ತು ಸೆಕೆಂಡ್ರಿ ಕಾಂಪ್ಲಿಕೇಟೆಡ್ ಇದ್ದರೆ ಅದಕ್ಕೆ ಕೆಲವು ಸೆಕೆಂಡ್ರಿಗೆ ರೆಫರೆನ್ಸ್ ಕೊಡೋ ಹಾಗೆ ಇಲ್ಲ, ಕೊಡೋದೇ ನಾವೇ ಕೊಡಲ್ಲ. ರೆಫರೆನ್ಸ್ ಕೊಡಲ್ಲ ಸೆಕೆಂಡ್ರಿ. ಅದು ಟರ್ಷರಿಗೆ ಕೆಲವಕ್ಕೆ ಕೊಡಬೇಕಾಗತ್ತೆ. ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರೋ ಅಂಥದ್ದಕ್ಕೆ ಕೊಡ್ತೀವಿ. ಇನ್ನು ಎಮರ್ಜೆನ್ಸಿ ಇರೋ ಅಂಥದ್ದಕ್ಕೆ ಅದು ರೆಫರಲ್ಲೇ ಬೇಡ. ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಜೀವನ ಮರಣ ಸನ್ನಿವೇಶ ಇರುತ್ತೆ, ಅಥವಾ ಆಕ್ಸಿಡೆಂಟ್ ಆಗಿರ್ತಾರೆ, ರಸ್ತೆಯಲ್ಲಿ ಬಿದ್ದಿರ್ತಾರೆ, ಅವ್ರನ್ನ ನೇರವಾಗಿ ಎಂಪ್ಯಾನಲ್ಡ್ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬೇಕು, ಅಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಅದು ರೆಫರೆನ್ಸ್ ಅಗತ್ಯ ಕೇಳೋ ಹಾಗೆ ಇಲ್ಲ. ಅದಕ್ಕೆ ಮೊನ್ನೆ ಕೂಡ ಈಗ ಒಂದು 10 ದಿವಸ ಆಗಿದೆ ಲೆಟ್ರ್ ಬರೆದು ನಾನು ಎಲ್ಲ ಸಂಸ್ಥೆಗಳ ಪತ್ರ ಬರೆದಿದ್ದೀನಿ. ಸದ್ಯದಲ್ಲೇ ಒಂದು DC ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೀತೀನಿ.